ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಇವತ್ತು ನೈಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಫುಲ್ ಬ್ಯುಸಿ ಇದ್ದೆ. ಇಲ್ಲ ರೀ, ಬ್ಯುಸಿ ಇರಲಿಲ್ಲ, ಸುಮ್ಮನೆ ನೆನಪೇ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಇವಾಗ ನೆನಪಾಯಿತು, ವೀಡಿಯೋ ಮಾಡ್ಬೋದಿತ್ತಲ್ವಾ ಅಂತ. ಅದಕ್ಕೆ ಇವಾಗ ನೈಟು ವೀಡಿಯೋ ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಇಲ್ಲಿ ನೈಟಿಗೆ ರೈಸ್ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಬೆಲ್ಲಿಗೆ ಸ್ವಲ್ಪ ಇದು ಮಾಡಿದ್ವಿ, ಏನು ಮಟನ್ ಸೂಪು ಅದುಂಟು ನೋಡಿ, ಸ್ವಲ್ಪ ಇದೆ, ಅದನ್ನು ಬಿಸಿ ಮಾಡುವ ಅಂತ. ಇಲ್ಲಿ ರೈಸ್ ಇಟ್ಟಿದ್ದೀನಿ. ಇವತ್ತು ಚಿಕನ್ ಪುಡಿ ಮಿರ್ಚಿ ಮಾಡಿದ್ದೆ, ಅದು ಸ್ವಲ್ಪ ಉಂಟು, ಇವಾಗ ನೈಟಿಗೆ ಸಾಕು. ನಮ್ಮ ಮನೆಯಲ್ಲಿ ಇವತ್ತು ಭಾರಿ ಗೌಜಿ ಆಗ್ತಾ ಉಂಟು. ಏನು ನೋಡ್ತೀರಾ? ಬನ್ನಿ ತೋರಿಸ್ತೇನೆ ನಿಮಗೂ. ಓಕೆ, ನೋಡಿದ್ದೀರಲ್ವಾ, ಎಲ್ಲ ಬೈಲಾಗ್ತಾ ಇದ್ದಾರೆ. ಥ್ಯಾಂಕ್ಸ್, ಇವಾಗ ಸ್ವಲ್ಪ ಹಾಕಿಬಿಡಿ ಅಂತ ಹೇಳಿದೆ, ಇವಾಗ ಆಗ್ತಾಯಿದ್ದಾರೆ. ನಾನು ಆಗ್ತಾಯಿದ್ದೆ, ಸ್ವಲ್ಪ ರೈಸಿಗೆ ಬೇಕಿತ್ತಲ್ವಾ, ಹಾಗೆ ಎದ್ದು ಬಂದೆ. ನೋಡಿ, ಸೂಪ್ ಹೇಗಾಗಿದೆ. ಓಕೆ, ಇಲ್ಲಿ ನಮ್ಮದು ನಾಳೆ ಬೆಳಿಗ್ಗೆ ನಮಗೆ ಒಂದು ಕಡೆ ಹೋಗ್ಲಿಕ್ಕಿದೆ. ನಾಳೆ ಸ್ಪೆಷಲ್ ಡೇ, ಹಾಗಾಗಿ ಇವಾಗ ನೈಟ್ ಎಲ್ಲ ಡ್ರೆಸ್ ಯಾವುದೆಲ್ಲ ಬೇಕು ಅಂತೆಲ್ಲ ತೆಗೆದಿಡ್ತಾ ಇದ್ದೇವೆ. ಇಸ್ತ್ರಿ ಮಾಡಿಡಬೇಕಲ್ವಾ, ನಾಳೆ ಬೆಳಗ್ಗೆ ಬೇಗ ಎದ್ದೇಳಬೇಕು. ಅದಕ್ಕೆ ಇವಾಗಲೆಲ್ಲ ಐರನ್ ಮಾಡಿಟ್ರೆ ಬೆಳಿಗ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ. ನಾಳೆ ಸ್ಪೆಷಲ್ ಡೇ ನಮಗೆ. ಏನಂತ ನಾಳಿನ ವೀಡಿಯೋ ನೋಡಿ ಹಾಕ್ತೀನಿ, ಏನು ಸ್ಪೆಷಲ್ ಅಂತ ಗೊತ್ತಾಗುತ್ತೆ. ಓಕೆ, ಫೈನಲಿ ಐರನ್ ಎಲ್ಲ ಮಾಡಿ ಆಯಿತು. ಇದು ನಾಳೆ ಬೆಳಿಗ್ಗೆ ಹಾಕೋದು. ನಾನು ಸಹ ನಾಳೆ ಡ್ರೆಸ್ಸೇ ಹಾಕೋದು. ನಾನು ಜಾಸ್ತಿಯಾಗಿ ಸಾರಿ ವೇರ್ ಮಾಡೋದು, ಮಾತ್ರ ಈ ಶೆಕೆಗೆ ಸಾರಿ ಹಾಕೋದೇ ಬೇಡ ಅಂತ ಆಗ್ತದೆ, ಅದಕ್ಕೆ ಡ್ರೆಸ್ ಹಾಕುವ ಅಂತ. ಮತ್ತು ಇದು ಒಂದೆರಡು ಎಕ್ಸ್ಟ್ರಾ ಡ್ರೆಸ್ ಇಟ್ಕೊಂಡೆ ಮಕ್ಕಳಿಗೆ. ಮಗನದೊಂದು ಪೇರು ಮತ್ತು ಮಗಳದೊಂದು ಪೇರು ಇಟ್ಕೊಂಡಿದ್ದೀನಿ. ನಾಳೆ ಬೆಳಿಗ್ಗೆ ಎದ್ದಿದ್ದಳು ಏನಾದರೂ ಚೇಂಜಸ್ ಉಂಟಾ ಗೊತ್ತಿಲ್ಲ. ಮತ್ತು ರೆಡಿ ಆಗೋ ಟೈಮಲ್ಲಿ ನನಗೆ ಅದು ಬೇಡ ಇದು ಬೇಡ ಅಂತ ಹೇಳ್ತಾರೆ. ಈಗ ಐರನ್ ಮಾಡಿ ಇಟ್ಟಿದ್ದೀನಿ. ನನಗೆ ಐರನ್ ಮಾಡೋದಂದರೆ ತುಂಬಾ ನನಗೆ ಉದಾಸೀನ. ನನಗೆ ಐರನ್ ಮಾಡೋದಂದರೆ ಇಷ್ಟನೇ ಅಲ್ಲ. ಅದು ಹಾಕಿದ್ರೂ ಸರಿಯಾಗಲ್ಲ, ಆದರೂ ಸಹ ಹಾಕಿದ್ದೀನಿ ಇವಾಗ. ಓಕೆ, ಮಕ್ಕಳು ಊಟ ಮಾಡ್ತಾಯಿದ್ದಾರೆ. ನಾನಿವಾಗ ಫ್ರೆಶಪ್ ಆಗಿ ಮತ್ತೆ ಊಟ ಮಾಡಬೇಕು. ನಾಳೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ ಅಂತ ನಾವು ನಾಳಿನ ವೀಡಿಯೋದಲ್ಲಿ ನೋಡುವ. ಓಕೆ, ಥ್ಯಾಂಕ್ ಯು. ಓಕೆ, ನನ್ನದು ಊಟ ಆಯಿತು, ಫ್ರೆಶಪ್ ಆಯಿತು, ಕಿಚನೆಲ್ಲ ಕ್ಲೀನ್ ಆಯಿತು. ಇವಾಗ ನಿದ್ದೆ ಮಾಡುವ, ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಗುಡ್ ನೈಟ್.